ಸಿಂಹರಾಶಿ ಉತ್ತಮವಾದಂತಹ ಕೆಲಸಗಳಿಂದ, ಉತ್ತಮವಾದಂತಹ ಆಲೋಚನೆಗಳಿಂದ, ಉತ್ತಮವಾದಂತಹ ನಿರ್ಧಾರಗಳಿಂದ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಎಲ್ಲವೂ ಕೂಡ ಇವತ್ತೇ ಫಲವನ್ನು ಕೊಡಬೇಕು ಅಂತ ಹೇಳಿ ಏನಿಲ್ಲ, ಆದರೆ ಇವತ್ತು ಮಾಡ್ತಕ್ಕಂತಹ ನಿರ್ಧಾರ, ಸಂಕಲ್ಪಗಳು ನಿಮಗೆ ಶಾಶ್ವತವಾದಂತಹ ಹೆಸರನ್ನು ತಂದು ಕೊಡೋದರಲ್ಲಿ ಮುಂಚೂಣಿಗೆ ಬರ್ತಕ್ಕಂಥದ್ದಾಗತ್ತೆ. ಭಾವನಾತ್ಮಕವಾದಂತಹ ವಿಚಾರಗಳು ಮಾತ್ರ ದುಃಖವನ್ನು ತರುತ್ತೆ. ಎಲ್ಲಿ ಆ ಸೆಂಟಿಮೆಂಟ್ ಅನ್ನೋತಕ್ಕಂಥದ್ದು ಇರುತ್ತೋ, ಅದು ಕೆಲಸ ಮಾಡುತ್ತೋ, ಅಲ್ಲಿ ದುಃಖಕ್ಕೆ ಕಾರಣವಾಗ್ತಕ್ಕಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯ ಗಳಿಸ್ತಕ್ಕಂತಹ ಸೂಚನೆ ಇದೆ. ಇವತ್ತೇ ಜಯ ಸಿಕ್ಬಿಡ್ತು ಅಂತ ಹೇಳಿ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥದ್ದಲ್ಲ, ಆ ಸೂಚನೆಗಳು ಸಿಗ್ತಾ ಹೋಗುತ್ತೆ. ನಾವು ಯಾವ ವಿಷಯವನ್ನು ಕಾನೂನಾತ್ಮಕವಾಗಿ ಇಟ್ಟುಕೊಂಡು ಹೋರಾಟ ಮಾಡ್ತಿದ್ದೇವೋ ಅದಕ್ಕೆ ಪೂರಕವಾದಂತಹ ಜಯಗಳಿಸ್ತಕ್ಕಂತಹ ಹಲವಾರು ವಿಚಾರಗಳು, ಮಾಹಿತಿಗಳು ನಮಗೆ ಸಿಕ್ಕಿತು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ ಪ್ರಸಂಗಗಳು ಬಂದರೆ ಅದನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳಬೇಕು, ಗಾಂಭೀರ್ಯವಾಗಿ ಚರ್ಚಿಸಬೇಕು, ಚಿಂತಿಸಬೇಕು, ಬಹಳ ಮುಖ್ಯವಾಗುತ್ತೆ. ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳಿದೆ. ಇನ್ನಷ್ಟು ಮತ್ತಷ್ಟು ಹೊಸ ವಿಚಾರಗಳನ್ನು ಮುನ್ನೆಲೆಗೆ ತರ್ತಕ್ಕಂತಹ ಯೋಜನೆಗಳಿಗೆ ಅವಕಾಶಗಳಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ಯಾವ ವಿಚಾರಕ್ಕೂ ಕೂಡ ಹೋಗಬೇಡಿ, ಅದು ನಿಮಗೆ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ನಿಮಗೆ ನಷ್ಟ, ಅವಮಾನ, ಹಿನ್ನಡೆ ಇವೆಲ್ಲವುದಕ್ಕೂ ಕೂಡ ಬೇರೆಯವರ ವಿಚಾರವೇ ಕಾರಣವಾಗುತ್ತೆ. ನಿಮ್ಮದೇ ಬೇಕಾದಷ್ಟು ವಿಚಾರಗಳಿದೆ, ಅದನ್ನು ಬಿಟ್ಟು ಬೇರೆಯವರ ವಿಷಯಕ್ಕೆ ನೀವು ಹೋಗುವಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂಥದ್ದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಕಾಣ್ತಾ ಇದೆ. ಆ ರೀತಿ ಹೊಂದಾಣಿಕೆ ಆದರೆ ಮಾತ್ರ ನೀವು ಒಂದಷ್ಟು ಲಾಭವನ್ನು ನೋಡಲಿಕ್ಕೆ, ವ್ಯಾಪಾರದಲ್ಲಿ ಧೈರ್ಯದಿಂದ ಮುನ್ನುಗ್ಗಲಿಕ್ಕೆ ಅವಕಾಶಗಳು ಮಾತ್ರ ಆಗುವಂಥದ್ದಾಗತ್ತೆ. ಅನಗತ್ಯವಾದಂತಹ ಖರ್ಚನ್ನು ನೀವು ತಡೆ ಹಿಡಿಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಕಣ್ಣೆದುರುಗಡೆ ಇದೆ. ಇದನ್ನು ಗಮನಿಸಿಯೂ ನೀವು ಬೇರೆ ರೀತಿಯಲ್ಲಿ ನಡ್ಕೊಳ್ತೀವಿ ಅನ್ನೋದಾದರೆ ಅದನ್ನು ಅನುಭವಿಸುವಂತಹ ಯೋಗವೂ ಕೂಡ ನಿಮ್ಮದಾಗುವಂಥದ್ದು. ಕೈ ಹಾಕಿದಂತಹ ಕೆಲಸಗಳು ಮಾತ್ರ ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ. ಬೇಸರ ಪಟ್ಟುಕೊಂಡು ಅರ್ಧದಲ್ಲೇ ನಾನು ನಿಲ್ಲಿಸ್ಬಿಡ್ತೀನಿ ಅಂತಂದರೆ ಆಗಿರುವಂತಹ ಕೆಲಸವೂ ಕೂಡ ನಷ್ಟವಾಗುತ್ತೆ. ಈ ಎಚ್ಚರಿಕೆ ಇರಬೇಕಾದಂಥದ್ದು. ಕೆಲಸ ಕಾರ್ಯಗಳಿಂದ ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಆಯಾಸವಾಗ್ತಕ್ಕಂಥದ್ದು, ಅದು ಅನಿವಾರ್ಯ. ಕಷ್ಟಪಟ್ಟರೆ ಮಾತ್ರ ಸುಖ ಅನ್ನುವಂಥದ್ದು ಯಾರಿಗೆ ತಿಳಿದಿರುತ್ತೋ ಅಂಥವರು ಇದಕ್ಕೆಲ್ಲ ಯೋಚನೆಯನ್ನು ಮಾಡೋದಿಲ್ಲ. ವಿಶ್ರಾಂತಿ ಇಲ್ಲದೆ ಕೋಪ ಬರ್ತಕ್ಕಂಥದ್ದು, ಮನೆಯ ವಾತಾವರಣ ಹಾಳಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಎದುರಿಸಬೇಕಾದಂಥದ್ದಿರುತ್ತೆ. ತಾಪಸ ಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ಮನಸ್ಸಿನಲ್ಲಿರ್ತಕ್ಕಂತಹ ಕೋಪ ಏನಿದೆ ಅದು ಕಡಿಮೆ ಆಗ್ತಾ ಹೋಗಲಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದ ದೃಷ್ಟಿಯಿಂದ ಗಮನಿಸಿದಾಗ ಶೀತ ಸಂಬಂಧವಾದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ಇದು ರೋಗನ ಅಥವಾ ಅನಾರೋಗ್ಯನ ಅಂತ ಕೇಳಿದ್ರೆ ನಿಜವಾಗಿ ಅಲ್ಲ. ಆದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಬೇರೆ ಬೇರೆ ಕೆಲಸವನ್ನು ಮಾಡೋದಕ್ಕೆ ಬಹಳ ಅಡ್ಡಿಯಾಗ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಶಾರೀರಿಕವಾಗಿ, ಮಾನಸಿಕವಾಗಿ ಒಂದು ರೀತಿಯ ಅನುಕೂಲತೆಗಳು ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಬೇರೆ ಎಲ್ಲ ಕೆಲಸಗಳು, ಬೇರೆ ಯೋಜನೆಗಳು ಎಲ್ಲ ಕೆಟ್ಟು ಹೋಗ್ತಕ್ಕಂಥದ್ದಾಗತ್ತೆ. ಆರ್ಥಿಕ ನಷ್ಟ, ವೃತ್ತಿಯಲ್ಲಿ ಅಸಮಾಧಾನ, ಇದನ್ನು ನೋಡಬೇಕಾಗತ್ತೆ. ಯಾವಾಗ ಶಾರೀರಿಕವಾಗಿ ಸುಖ ಇಲ್ವೋ ಆಗ ವೃತ್ತಿಯಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದು ನಿಮ್ಮ ಆರ್ಥಿಕ ನಷ್ಟಕ್ಕೆ, ಹಣದ ಲಾಭಕ್ಕೆ ಅಡ್ಡಿಯಾಗ್ತಕ್ಕಂಥದ್ದು. ಹೀಗಾಗಿ ಒಂದಕ್ಕೊಂದು ಪರಸ್ಪರವಾಗಿ ಪೂರಕವಾಗಿರತಕ್ಕಂತಹ ವಿಚಾರಗಳಾಗುತ್ತೆ. ಸ್ನೇಹಿತರಲ್ಲಿ ಹೆಚ್ಚಿನ ಬಾಂಧವ್ಯವನ್ನು ಬೆಳೆಸ್ಕೊಳ್ತೀರಿ. ಸ್ನೇಹಿತರು ಸಹಾಯಕ್ಕೆ ಬರ್ತಾರೆ ಅಥವಾ ಅವರು ನಿಮಗೆ ಸಹಕಾರವನ್ನು ನೀಡ್ತಾರೆ ಅಂತಕ್ಕಂಥದ್ದು. ಹೊಸಬರ ಪರಿಚಯವಾಗುತ್ತೆ. ಗುರುತರವಾದಂತಹ ಜವಾಬ್ದಾರಿಯ ಮಾತುಕತೆಯನ್ನು ನಡೆಸಲಿಕ್ಕೆ ಅವಕಾಶಗಳು ಬರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಇವತ್ತು ಏನೋ ಅಡ್ಡಿ ಆತಂಕಗಳಿದ್ರೂ ಕೂಡ ಇವತ್ತು ಆಗತಕ್ಕಂತಹ ಬೆಳವಣಿಗೆ ಮುಂದಿನ ದಿನಕ್ಕೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಆ ಶುಭ ಸೂಚನೆಯನ್ನು ನೀವು ನೋಡ್ತೀರಿ ಅಂತಕ್ಕಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ, ಯಾವುದಾದ್ರೂ ಒಂದು ವಿಚಾರವನ್ನು ಚರ್ಚೆಗೆ ತಂದರೆ ಗುರಿ ಮುಟ್ಟುವವರೆಗೆ ವಿಶ್ರಾಂತಿಯನ್ನು ಪಡಿಬೇಡಿ. ಇದರ ಅರ್ಥ ಸುಮ್ಮನಾಗ್ಬಿಡೋದು. ಯಾವುದೋ ಒಂದು ವಿಷಯವನ್ನು ಪ್ರಾರಂಭ ಮಾಡಿ ಸುಮ್ಮನಾಗುವಂಥದ್ದು, ಅದು ಕೊನೆ ಮುಟ್ಟುವುದಿಲ್ಲ.
ಅದರಿಂದ ಆಗಬೇಕಾದಂತಹ ಪರಿವರ್ತನೆಯಾಗಲಿ, ಲಾಭವಾಗಲಿ, ಬದಲಾವಣೆಗಳಾಗಲಿ ಯಾವುದೂ ಕೂಡ ನಿಮ್ಮವರೆಗೆ ಬರುವುದಿಲ್ಲ. ಆದ್ದರಿಂದ ನಿರಂತರವಾದಂತಹ ಪ್ರಯತ್ನ ಏನಿದೆ ಅದರಿಂದ ಮಾತ್ರ, ಹೋರಾಟದ ಜೀವನದಿಂದ ಮಾತ್ರ ನೀವು ಸಮಾಧಾನವನ್ನು ಪಟ್ಟುಕೊಳ್ಳಬಹುದು ಅನ್ನುವಂತಹ ವಿಚಾರ. ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಸೂಚನೆಗಳಿದೆ. ಯಾಕೆ ಅಂತಂದರೆ ಬೇಕಾದಷ್ಟು ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಅಥವಾ ವಿಚಾರಗಳು ನಿಮ್ಮ ಹತ್ರ ಇದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ತಾವು ಇಲ್ಲಿಯವರೆಗೆ ಪಡೆದಂತಹ ಆದಾಯದ ಲೆಕ್ಕಾಚಾರವನ್ನು ಮಾಡಿ ದೊಡ್ಡ ನಿರ್ಧಾರವನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಸ್ವಲ್ಪ ಮಂದಗತಿಯನ್ನು ಅನುಸರಿಸಬೇಕಾದಂಥದ್ದು ಪರಿಸ್ಥಿತಿ ಬರುತ್ತೆ. ಅಂದರೆ ನಿಧಾನಗತಿ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ತತ್ಕ್ಷಣದಲ್ಲಿ ರಿಯಾಕ್ಟ್ ಮಾಡದೇ ಇರತಕ್ಕಂಥದ್ದು, ಅದನ್ನು ಆಲೋಚನೆ ಮಾಡಿ ಹೇಳ್ತೀನಿ ಅಂತಕ್ಕಂಥದ್ದು, ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಆ ಕೆಲಸ ನಿಧಾನಗತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಕೆಲಸದ ಶೈಲಿ ಬದಲಾದರೆ ಅದು ನಿಮಗೆ ಅನುಕೂಲವನ್ನು ತರುತ್ತೆ ಅಂತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ತುಂಬ ನಿಧಾನ ಆದರೆ ಮಾತ್ರ ಅದು ನಿಮಗೆ ಮಾರಕವಾಗಿಬಿಡುತ್ತೆ. ಈಗ ಮಾಡಬೇಕಾದ ಕೆಲಸವನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ, ನಾಳೆ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟವಾಗುತ್ತೆ. ನೋಡೋಣ ಅಂತ ಹೇಳಿ ಆ ಭಾವನೆಗಳಿದ್ದರೆ ಆ ಕೆಲಸದಿಂದ ನಿಮಗೆ ನಷ್ಟವೇ ಹೊರತು ಯಾವುದೇ ಕಾರಣಕ್ಕೂ ಪ್ರಯೋಜನ ಆಗೋದಿಲ್ಲ. ಅನನುಕೂಲದ ಒಂದು ಪರಮಾವಧಿ ಅದು. ಅದನ್ನು ಗಮನಿಸ್ಕೊಳ್ಬೇಕು. ಕಾಲು ನೋವಿನಿಂದ ಬೇಸರವಾಗುತ್ತೆ, ಮನಸ್ಸಿಗೆ ಹಿಂಸೆಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥದ್ದಾಗತ್ತೆ. ಶುಭವಾಗಲಿ.